ಯಕ್ಷಗಾನ ಕಲಾವಿದರ ನಡುವೆ ಬಡ್ಡಿ ಜಗಳ ನಡೆದಿದೆ. ಕಲಾವಿದನಿಂದ ಸಹ ಕಲಾವಿದನ ಮೇಲೆ ಹಲ್ಲೆಯಾಗಿದೆ. ಉಡುಪಿಯ ಪಡುಬಿದ್ರಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಯಕ್ಷಗಾನ ಕಲಾವಿದರು ಬಡಿದಾಡಿಕೊಂಡಿದ್ದಾರೆ. ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಉಡುಪಿಯ ಪಡುಬಿದ್ರಿ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ. 5 ವರ್ಷಗಳ ಹಿಂದೆ ಸಾಲ ಪಡೆದಿದ್ರು ನಿತಿನ್. ಸಚಿನ್ ಅವರಿಂದ 1,80,000 ಸಾಲವನ್ನ ನಿತಿನ್ ಪಡ್ಕೊಂಡಿದ್ರು. 20% ಬಡ್ಡಿಯನ್ನ ಕೂಡ ಕಟ್ತಾ ಇದ್ರು ನಿತಿನ್. ಆದ್ರೂ ಕೂಡ ಸರಿಯಾಗಿ ಬಡ್ಡಿ ನೀಡ್ತಾ ಇಲ್ಲ ಅಂತ ಹಲ್ಲೆ ನಡೆಸಿದ್ದಾರೆ. 1,80,000 ಪಡ್ಕೊಂಡಿದ್ದಾರೆ 20% ಬಡ್ಡಿಯಲ್ಲಿ. ಆ 20% ಹಂಗೆ ಬಡ್ಡಿಯನ್ನ ಕೂಡ ನಿತಿನ್ ಕಟ್ತಾ ಇದ್ರು. ಆದ್ರೂ ಕೂಡ ಸರಿಯಾಗಿ ಬಡ್ಡಿ ಕಟ್ತಾ ಇಲ್ಲ ನೀನು ಅಂತ ಹಲ್ಲೆ ನಡೆಸಿದ್ದಾರೆ. ಕಾರಿನಲ್ಲಿ ಉದ್ಯಾವರಕ್ಕೆ ಕರೆದೊಯ್ದು ಫ್ಲಾಟ್ನಲ್ಲಿ ಹಲ್ಲೆ ಮಾಡಿದ್ದಾರೆ. ಕೋಣೆಯಲ್ಲಿ ಕೂಡಿ ಹಾಕಿ ಕಂಬಳದ ಬಾರ್ಗೋಲ್ನಲ್ಲಿ ಬಾಸುಂಡೆ ಬರೋ ರೀತಿಯಾಗಿ ಬಾರಿಸಿದ್ದಾರೆ. ನಂತರ ಹಲ್ಲೆ ನಡೆದ ದಿನವೂ ಕೂಡ ಮೇಳ ಸೇರ್ಕೊಂಡು ಯಕ್ಷಗಾನದ ಮೇಳ ಸೇರ್ಕೊಂಡು ಯಕ್ಷಗಾನದಲ್ಲಿ ಪಾತ್ರ ವಹಿಸಿದ್ದಾರೆ ನಿತಿನ್. ಇದೀಗ ಯೂಸ್ ಮಾಡ್ತಾರೆ ಅಲ್ತು ಬೊಕ್ಕ ಬಂಗಾರ ಕೊಡ್ತೀವಿ ರಿಲೀಸ್ ಮಾಡ್ತೀರ ಕೊಡ್ತಾಯ ಅವೇನಿಲ್ಲ 1,85,000 2.5 ಲಕ್ಷ ಆ್ಯಡ್ ಮಂತದ್ದು 4.5 ಲಕ್ಷ ಮಂತ್ 4.5 ಲಕ್ಷ ಮಂತದ್ದು 4.5 ಲಕ್ಷಕ್ಕೆ 1 ವರ್ಷ ಬಡ್ಡಿ ಕಟ್ಟಿ ನನ್ನ ಅಕ್ಕರ ಅವಾರ್ಡು ಫ್ರೆಂಡ್ಸ್ನ ಗಿಲ್ಡಾವಡು ಚಿಕ್ಕಮ್ಮಡ ಅವಾರ್ಡು ಬಂಗಾರದ ತಂದು ಬಡ್ಡಿ ಕಟ್ಟಿದ್ದು 22 ಲಕ್ಷದ ಬಂಗಾರ ಅದಿದ್ದು ಕಾಸು ಕೊಡ್ತಾರೆ ಬಡ್ಡಿ ಒಂದಲ್ಲ ಅರ್ನ ಇಲ್ಲದೇನೆ 10 ಲಕ್ಷದ ಬಂಗಾರ ಉಂಟು. 8 ಪೆಂಡೆ ಇಂಚ ಬಂಗಾರ ಕೊಡ್ತಾರೆ 80,000 ಬಾಕಿ. ಸಾಲ ಮರುಪಾವತಿ ಮಾಡುವಂತೆ ಡಿಸಿಸಿ ಬ್ಯಾಂಕ್ನಿಂದ ಆಸ್ತಿ ಮುಟ್ಟುಗೋಲು ನೋಟಿಸ್ ಜಾರಿ ಮಾಡಿದೆ. ಸ್ತ್ರೀಶಕ್ತಿ ಸಂಘದಿಂದ ಸಾಲ ಪಡೆದಿದ್ದ ಮಹಿಳೆಯರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಕೋಲಾರದ ಆಜಾದ್ ನಗರದ ಮಹಿಳಾ ಸಂಘದ ಸದಸ್ಯರು 5 ಲಕ್ಷ ಸಾಲವನ್ನ ಪಡೆದಿದ್ರು. ಈ ಪೈಕಿ 8 ಕಂತುಗಳನ್ನ ಕಟ್ಟದೆ 83,000 ಹಣವನ್ನ ಬಾಕಿ ಉಳಿಸಿಕೊಂಡಿದ್ರು. ಬಾಕಿ ಹಣಕ್ಕೆ ಬ್ಯಾಂಕ್ 88,000 ಬಡ್ಡಿ ವಿಧಿಸಿದೆ. ಸಾಲದ ಕಂತು ಕಟ್ಟದೆ ಹೋದಲ್ಲಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಡಿಸಿಸಿ ಬ್ಯಾಂಕ್ ನೋಟಿಸ್ ಕ್ರಮಕ್ಕೆ ರೈತ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿ ನಾವು ಮೈಕ್ರೋ ಫೈನಾನ್ಸ್ ಏನು ಕಡಿಮೆ ಇಲ್ಲ, ನಾವು ಸಹ ರೈತರಿಗೆ ನೋಟಿಸ್ ನೀಡುವ ಮುಖಾಂತರ ಅವರ ಸ್ವಾಭಿಮಾನವನ್ನು ಹರಾಜು ಹಾಕಿ ಅವರ ಆಸ್ತಿಯನ್ನು ಸಹ ನಾವು ಮುಟ್ಟುಗೋಲು ಹಾಕಿಕೊಳ್ಳುತ್ತೇವೆ ಅಂತೇಳಿ ಇವತ್ತು ನೊಂದು ಬೆಂದಿರುವ ಕೋಲಾರ ಜಿಲ್ಲೆಯ ಸುಮಾರು ರೈತರಿಗೆ ಮತ್ತು ಮಹಿಳೆಯರಿಗೆ ನೋಟಿಸ್ ನೀಡುವ ಮುಖಾಂತರ ರೈತ ವಿರೋಧಿ ಧೋರಣೆ ಅನುಸರಿಸ್ತಾ ಇದ್ದರೂ ಇಲ್ಲಿನ ಜನಪ್ರತಿನಿಧಿಗಳು ತುಟಿ ಬಿಚ್ಚದೇ ಇರುವುದು ಯಾವ ನ್ಯಾಯ ಸ್ವಾಮಿ? ಅಲ್ಲ, ಇವತ್ತು ಮೈಕ್ರೋ ಫೈನಾನ್ಸ್ಗೆ ಬಲಿ ಆಗ್ತಾ ಇದ್ದಾರೆ ಬಡವರು. ಇನ್ನು ಡಿಸಿಸಿ ಬ್ಯಾಂಕ್ಗೆ ನೇರವಾಗಿ ಬಲಿ ಆಗಬೇಕಾ? ಆತ್ಮಹತ್ಯೆ ಮಾಡ್ಕೋಬೇಕಾ? ಆತ್ಮಹತ್ಯೆ ಮಾಡಿಕೊಳ್ಳಿ ಅಂತೇಳಿ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಾ. ಇಲ್ಲಿನ ಆಡಳಿತಾಧಿಕಾರಿ ಇರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇರ್ಬೋದು, ಸಿಬ್ಬಂದಿ ಇರ್ಬೋದು. ಜಿಲ್ಲೆಯ ಖಾಸಗಿ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರೆ ಫೈನಾನ್ಸ್ ಸಿಬ್ಬಂದಿಗಳು. ಚಿಕ್ಕಮಗಳೂರಿನ ಬಾವಿಕೆರೆಯಲ್ಲಿ ಘಟನೆ ನಡೆದಿದೆ. ಖಾಸಗಿ ಬ್ಯಾಂಕ್ ಮತ್ತು ಮೈಕ್ರೋ ಫೈನಾನ್ಸ್ನವರ ಕಿರುಕುಳ ಮಿತಿ ಮೀರ್ತಾ ಇದೆ. ಮನೆಗೆ ಬಂದು ಧಮಕಿ ಹಾಕ್ತಿದ್ದಾರೆ ಸಿಬ್ಬಂದಿ. ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಿಂದ ಸಾಲವನ್ನ ಪಡ್ಕೊಂಡಿದ್ದಾರೆ. 8.5 ಲಕ್ಷ ಸಾಲವನ್ನ ಪಡೆದಿದ್ರು ರವಿ ನಾಯ್ಕ್ ಅನ್ನುವಂಥವರು. 15 ಕಂತು ಹಣವನ್ನ ಕೂಡ ಕಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಸುಮಾರು 6 ಲಕ್ಷ ಸಾಲವನ್ನ ಕೊಟ್ಟಿದ್ರಂತೆ. ಅಸಲು ಬಡ್ಡಿಗಾಗಿ ಮನೆಯನ್ನ ಸೀಸ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮನೆ ಖಾಲಿ ಮಾಡುವಂತೆ ಒತ್ತಡ ಹಾಕಿದ್ದಾರೆ. ಇಕ್ವಿಟಾಸ್ ಫೈನಾನ್ಸ್ ಸಿಬ್ಬಂದಿ ಈ ರೀತಿಯಾಗಿ ಮಾಡಿರುವಂಥದ್ದು ನೋಡಿ. ಇವಾಗ ಮನೆಯನ್ನ ಸೀಸ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮನೆ ಸೀಸ್ ಮಾಡ್ತೀವಿ ಅಂತ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಂತರ ಬಂದು ಮನೆಯನ್ನ ಸೀಸ್ ಕೂಡ ಮಾಡಿದ್ದಾರೆ. ಇಕ್ವಿಟಾಸ್ ಫೈನಾನ್ಸ್ ಸಿಬ್ಬಂದಿಗಳು ಮನೆಯನ್ನ ಸೀಸ್ ಮಾಡ್ತಿರುವಂತಹ ದೃಶ್ಯ ಇದು. ಈಗ ಈ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳದ ವಿರುದ್ಧ ಕೋರ್ಟ್ ಕದಾ ತಟ್ಟಿದ್ದಾರೆ ರವಿ ನಾಯ್ಕ್. ನಾನು 2019ರಲ್ಲಿ ಇಕ್ವಿಟಿಕ್ಸ್ ಸ್ಮಾಲ್ ಫೈನಾನ್ಸ್ ಅನ್ನೋರಲ್ಲಿ ಒಂದು 8 ಲಕ್ಷದ ಲೋನ್ ಮಾಡಿದ್ದೆ. ಬಟ್ ಆದರೆ 8 ಲಕ್ಷ ನಾನು ಸುಮಾರು 15 ಕಂತನ್ನು ಕಟ್ಕೊಂಡು ಬಂದಾಗ ದರ್ಶನ್ ಅಂತೇಳಿ ಮ್ಯಾನೇಜರ್ ಅವರು ಮತ್ತೆ ಹೆಚ್ಚಿನದಾಗಿ ಟಾಪಪ್ ಲೋನನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಮನೆಗೆ ಬಂದರು.
ಬಟ್ ಲೋನು ನನಗೆ 14,12,000 ರೂಪಾಯಿ ಲೋನ್ ಮಾಡಿದ್ರು. ಆದರೆ ಹಳೆಯ ಅಮೌಂಟನ್ನು ನಾನು ಆಲ್ರೆಡಿ 2.5 ಲಕ್ಷ ರೂಪಾಯಿ ಕಟ್ಟಿದ್ದೆ. ನನ್ನ ಉಳಿದಿರ್ತಕ್ಕಂಥ ಅಮೌಂಟು ಬರೀ 5,61,000 ಸಮಥಿಂಗ್ ಉಳ್ಕೊಂಡಿತ್ತು. ಆದರೆ ನನ್ನ ಹಳೆ ಲೋನು 8.5 ಲಕ್ಷ ಇರತಕ್ಕಂಥ ಲೋನನ್ನು 14 ಲಕ್ಷದಲ್ಲಿ 8.5 ಲಕ್ಷನೂ ಕೂಡ ಮುರ್ಕೊಂಡ್ರು. ಆದರೆ ಹಳೆ ಲೋನ್ ಕ್ಲೋಸ್ ಆಗಿರೋದ್ರ ಬಗ್ಗೆ NOC ಕೊಡಿ ಅಂತೇಳಿ ಕೇಳಿದೆ. ಯಾವುದೇ ರೀತಿಯಂಥ NOCಯನ್ನು ಕೂಡ ನನಗೆ ಬ್ಯಾಂಕಿಂದ ಬರಲೇ ಇಲ್ಲ. ಮ್ಯಾನೇಜರಿಗೆ ಕೇಳಿದ್ರೆ ನಿಮಗೆ ಪೋಸ್ಟಲ್ಲಿ ಬರುತ್ತೆ ಅಂತ ಹೇಳ್ತಿದ್ರು. ಸಾಕಷ್ಟು ಬಾರಿ ಒಂದು 15-20 ಸಾರಿ ನಾನು ಬ್ರಾಂಚಿಗೆ ವಿಸಿಟ್ ಕೊಟ್ಟರು ಕೂಡ ಯಾವುದೇ ರೀತಿಯಂಥ ನನಗೆ ಪ್ರತಿಕ್ರಿಯೆಯನ್ನು ಕೊಡಲೇ ಇಲ್ಲ. ನಾನು